ಜನ ನೋಡೋದು ಯಾಕೆ ಮಕ್ಳಾಗಿಲ್ಲ ಅಂದ್ರೆ ನನ್ ಗಂಡ ಹಿಂಗ ಅಫೇರ್ ಇಟ್ಕೊಂಡು ಹೋಗಿದ್ದಾನೆ ಅಂತಂದ್ರೆ ನೋಡೋ ದೃಷ್ಟಿನೇ ಒಂಥರ ಮಮ್ಮಿ ಹೆಂಗ್ ಬದುಕ್ಬೇಕು ಅನ್ನೋದೇ ಈ ಸಮಾಜದಲ್ಲಿ ಒಂಥರ ಹೆಣ್ಣಂದ್ರೆ ಗಂಡ ಇಲ್ಲಂದ್ರೆ ಒಬ್ಬ ಸೆಕ್ಯೂರಿಟಿಗಾದ್ರೂ ಇರ್ಬೇಕಲ್ಲ ಗಂಡ ಅನ್ನೋದು ಅನ್ಸುತ್ತೆ ಮ್ಯಾಮ್ ಅಂತ ಸೇವೆ ನೋಡ್ತಾರೆ ಮ್ಯಾಮ್ ಗಂಡ ಇಲ್ದಿರ ಹೆಣ್ಣನ್ನ. ನಿನ್ನ ಬದುಕಲ್ಲಿ ಅದು ನಡೆದಿದೆ, ಕೋರ್ಟಲ್ಲಿ ಕೇಸ್ ಇದೆ, ಅಲ್ಲಿ ಇತ್ಯರ್ಥ ಆಗುತ್ತೆ, ನ್ಯಾಯ ಸಿಗತ್ತೆ ಆಯಿತಾ. ಅಲ್ಲಿವರೆಗೂ ನೀನು ಎಷ್ಟು ನಿನ್ನ ಬದುಕನ್ನು ಖುಷಿಯಾಗಿ ಇಟ್ಕೋತೀಯೋ ಅವರಂತಾರೆ ಇವರಂತಾರೆ ಗಂಡ ಇಲ್ದವಳಂತಾರೆ ನೋಡ್ತಾರೆ ಯಾರು ಏನು ಎಲ್ಲ ಗಾಳಿ ಮಾತು ತೂರ್ಕೊಂಡು ಹೊಟ್ಟೋಗತ್ತೆ ಗಾಳಿಯಲ್ಲಿ. ಇದೆಲ್ಲ ಅಂದ್ರೂ ನೀನು ಯಾವತ್ತೂ ತಲೆ ಕೆಡಿಸ್ಕೋಬಾರ್ದವ. ನಿನಗೆ ನೀನು ಮುಖ್ಯ. ನೀನು ಒಳಗಡೆಯಿಂದ ಗಟ್ಟಿಶಾಲಿಯಾಗಿದ್ದರೆ ಯಾರು ಏನು ಬೇಕಾದನ್ಲಿ, ಇದು ನಿನ್ನ ಬದುಕು. ನೀನು ಇನ್ನೊಂದು ಮದುವೆ ಆಗು ಅಂತಲೂ ನಾನು ಹೇಳಲ್ಲ. ಆರಾಮಾಗಿ ಸುಖವಾಗಿ ಖುಷಿಯಾಗಿ ಬದುಕು. ನಿನಗಿಂತ ಎಷ್ಟು ಕೆಟ್ಟ ಕೆಟ್ಟ ಪರಿಸ್ಥಿತಿಯಲ್ಲಿ ಹೆಣ್ಮಕ್ಳಿದಾರವ. ಅಟ್ಲೀಸ್ಟ್ ನಿನ್ನ ತಾಯಿ ಅಕ್ಕ ತಂಗಿ ಮನೆ ಎಲ್ಲರೂ ಬಂಧು ಬಳಗ ಎಲ್ಲರೂ ನಿನ್ನ ಜೊತೆ ಇದ್ದಾರೆ. ಬೀದಿಲಿ ಇರ್ತವೆ ಮಕ್ಕಳನ್ನ ಎತ್ಕೊಂಡು ಗಂಡ ಸತ್ತ ಮೇಲೆ, ಗಂಡ ಹೋಗ್ಬಿಟ್ಟ ಮೇಲೆ ಎಲ್ಲ ನಾವು ಎಷ್ಟು ಮಟ್ಟಿಗೆ ಅವರನ್ನ ಮತ್ತೆ ವಾಪಸ್ ತೊಗೊಂಡ್ಬರ್ತೀವಿ ಗೊತ್ತಾ ಮುಖ್ಯವಾಹಿನಿಗೆ. ನೀನು ಹಾಗೆ ನಿಂತ್ಕೋಬೇಕವ. ಇವತ್ತಿಂದ ನಿಮ್ಮ ಕಣ್ಣಲ್ಲಿ ಒಂದು ತೊಟ್ಟು ನೀರು ಬರ್ಕೊಡ್ದು. ಅವನಿಗೋಸ್ಕರ, ಮೋಸ ಮಾಡಿದವನಿಗೋಸ್ಕರ, ಅನೈತಿಕ ಸಂಬಂಧ ಇಟ್ಕೊಂಡವನಿಗೋಸ್ಕರ ನೀನು ಪ್ರತಿದಿನ ಕಣ್ಣೀರು ಹಾಕಿದ್ರೆ ಅದು ಅವನ ಶಿಕ್ಷೆ ಅಲ್ಲವಾ, ಇದು ನೀನೇ ಶಿಕ್ಷೆ ಕೊಟ್ಕೊಳ್ತಾ ಇರೋದು. ಹೊರಗೆ ಬರ್ಬೇಕವ ಇದರಿಂದ.